ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಕರ್ನಾಟಕ ಸರ್ಕಾರಿ ರಾಜ್ಯ ನೌಕರರೇ ಹಾಗೂ NHM ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ PBI ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ. ಎಲ್ಲರೂ PBI ಬಗ್ಗೆ ಏನು ಅಂತ ಹೇಳಿಬಿಟ್ಟು ಹಲವಾರು ಜನರು ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿದ್ದಾರೆ, ಕಾಮೆಂಟ್ ಮುಖಾಂತರ ನನಗೆ ಮೆಸೇಜ್ ಮಾಡಿದ್ದಾರೆ. ಏನು ಅಂತಂದರೆ, ಸರ್ ಈ PBI ಏನು, NHSRC ಅವರು ಏನು ಮಾಡ್ತಾಯಿದ್ದಾರೆ ಅನ್ನೋದರ ಬಗ್ಗೆ ಸವಿವರಗಳನ್ನು ಕೊಡಬೇಕಾಗಿ ಕೇಳ್ಕೊತಾ ಇದ್ದಾರೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಏನಿದೆ ಇದು PBI ಏನು, ಆಮೇಲೆ NHSRC ಇದು ಯಾವ ರೀತಿ ಇದು ಮಾಡುತ್ತೆ ಅಂದರೆ NHM ಎಂಪ್ಲಾಯೀಸ್ಗಳಿಗೆ ಈ PBI ಮುಖಾಂತರ ಏನನ್ನು ಬಯಸ್ತಾ ಇದೆ ಅಂತಂದರೆ ಪರ್ಫಾರ್ಮೆನ್ಸ್ ಬೆಂಚ್ ಮಾರ್ಕ್ ಫ್ರೇಮ್ವರ್ಕ್ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೋಡೋಣ ಬನ್ನಿ ಸ್ನೇಹಿತರೆ. ಸೊ ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ವ್ಯಾಲ್ಯೂಬಲ್ ಇನ್ಫಾರ್ಮೇಷನನ್ನು ಶೇರ್ ಮಾಡಿ ಸ್ನೇಹಿತರೆ. ಸೊ ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ರಿಸೋರ್ಸ್ ಸೆಂಟರ್ NHSRC, ಇದು ದ ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ರಿಸೋರ್ಸ್ ಸೆಂಟರ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಮಿನಿಮಮ್ ಪರ್ಫಾರ್ಮೆನ್ಸ್ ಬೆಂಚ್ಮಾರ್ಕ್ MPB ಫಾರ್ ಎಂಪ್ಲಾಯೀಸ್ ಅಂಡರ್ ದ ನ್ಯಾಷನಲ್ ಹೆಲ್ತ್ ಮಿಷನ್ ಟು ಎನ್ಶೋರ್ ಅಕೌಂಟಬಿಲಿಟಿ ಆ್ಯಂಡ್ ಎನ್ಹ್ಯಾನ್ಸ್ ಸರ್ವಿಸ್ ಡೆಲಿವರಿ. ಅಂತಂದರೆ ಈ ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ರಿಸೋರ್ಸ್ ಸೆಂಟರ್ ಏನಿದೆ ಇದು ಎಸ್ಟಾಬ್ಲಿಷ್ಡ್ ಮಿನಿಮಮ್ ಪರ್ಫಾರ್ಮೆನ್ಸ್ ಬೆಂಚ್ ಮಾರ್ಕ್ ಅಂತಂದರೆ MPB ಅನ್ನು, ಅಂದರೆ ಮಿನಿಮಮ್ ಪರ್ಫಾರ್ಮೆನ್ಸ್ ಏನಿದೆ ಅದರ ಬೆಂಚ್ ಮಾರ್ಕ್ ಸೆಟ್ ಮಾಡಿದೆ, ಒಂದು ಗೈಡ್ಲೈನ್ಸನ್ನು ಸೆಟ್ ಮಾಡಿದೆ ಸ್ನೇಹಿತರೆ ಫಾರ್ ಎಂಪ್ಲಾಯೀಸ್ ಆಫ್ ನ್ಯಾಷನಲ್ ಹೆಲ್ತ್ ಮಿಷನ್ NHM ಅಡಿಯಲ್ಲಿ ಕಾರ್ಯನಿರತರಾದಂತಹ ಎಂಪ್ಲಾಯಿಗಳಿಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಗೈಡ್ಲೈನ್ಸನ್ನು ಸೆಟ್ ಮಾಡಿದೆ ಸ್ನೇಹಿತರೆ. ಎನ್ಶೋರ್ ಅಕೌಂಟಬಿಲಿಟಿ, ಯಾಕೆ ಇದು ಮಾಡಿದೆ ಅಂತಂದರೆ ಅಕೌಂಟಬಲ್ ಆಗಿರಬೇಕು. ನಾವು ಏನೇ ಕೆಲಸ ಮಾಡಿದರೂ ಸಹ ಈ ಒಂದು ಪರ್ಟಿಕ್ಯುಲರ್ ಜಾಬ್ ವೆದರ್ ದೇ ಆರ್ ಡೂಯಿಂಗ್ ವರ್ಕ್ ಅಥವಾ ಇಲ್ಲ ಎನ್ನುವುದರ ಬಗ್ಗೆ ಒಂದು ಅಕೌಂಟಬಿಲಿಟಿ ಮೇಂಟೈನ್ ಮಾಡಲಿಕ್ಕೆ ಈ ಒಂದು ಗೈಡ್ಲೈನ್ಸನ್ನು ಸೆಟ್ ಮಾಡಿದೆ ಸ್ನೇಹಿತರೆ. ಎನ್ಹ್ಯಾನ್ಸ್ ಸರ್ವಿಸ್ ಡೆಲಿವರಿ ನಮ್ಮ ಪಬ್ಲಿಕ್ಗೆ, ಜನರಿಗೆ ಪ್ರಾಪರ್ ಆದಂತಹ ಒಂದು ಸರ್ವಿಸ್ ಡೆಲಿವರಿ ಕೊಡಬೇಕೆನ್ನುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎನ್ನುವಂಥ ಒಂದು ಇದರಲ್ಲಿ ಈ ಒಂದು ಬೆಂಚ್ ಮಾರ್ಕನ್ನು ಸೆಟ್ ಮಾಡಿದೆ. ದೀಸ್ ಬೆಂಚ್ ಮಾರ್ಕ್ಸ್ ಆರ್ ಇಂಟಿಗ್ರಲ್ ಟು ದಿ ಪರ್ಫಾರ್ಮೆನ್ಸ್ ಬೇಸ್ ಇನ್ಸೆಂಟಿವ್ PBI ಅಂತಂದರೆ ಈ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅವರ ಒಂದು ಇನ್ಸೆಂಟಿವ್ ಕೊಡಲಿಕ್ಕೆ ಅದು ಮುಂದಾಗಿದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಒಂದು ಸ್ಯಾಲ್ರಿ ಇರುತ್ತೆ, ಇಂತಿಷ್ಟು ಅಮೌಂಟ್ ಅಂತ ಹೇಳಿಬಿಟ್ಟು ಕೊಡ್ತಾರೆ, ತದನಂತರ ಇನ್ಸೆಂಟಿವ್ಸ್ ಕೊಡ್ತಾರೆ ಸ್ನೇಹಿತರೆ. ನೀವು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಅಥವಾ ಪ್ರೈವೇಟ್ ಆರ್ಗನೈಸೇಷನ್ಗಳಲ್ಲೂ ನೀವು ನೋಡಿರಬಹುದು. ಸೊ ಅದೇ ರೀತಿಯಾಗಿ ಈ ಒಂದು ಪರ್ಫಾರ್ಮೆನ್ಸ್ ಬೇಸ್ ಇನ್ಸೆಂಟಿವನ್ನು ಈ ಒಂದು ಫ್ರೇಮ್ವರ್ಕನ್ನು NHSRC ಅವರು ಮಾಡಿದ್ದಾರೆ ಸ್ನೇಹಿತರೆ. ಫ್ರೇಮ್ವರ್ಕ್ ಆ್ಯಂಡ್ ಆರ್ ಇನ್ಕಾರ್ಪೊರೇಟೆಡ್ ಇಂಟು ಎಂಪ್ಲಾಯ್ಮೆಂಟ್ ಕಾಂಟ್ಯಾಕ್ಟ್ಸ್ ಕಂಪ್ಲೈನ್ಸಸ್ with these benchmark is essential for a contract renewal and continued eligibility for NHM funding. ಸೊ ಯಾವ ರೀತಿ ಔಟ್ಕಮ್ ಇದೆ, ಅವರು ಏನು ಬಯಸ್ತಾ ಇದ್ದಾರೆ, ಆ ಒಂದು ಪರ್ಟಿಕ್ಯುಲರ್ ಆದಂಥ ರಿಸಲ್ಟ್ ಸಿಗ್ತಾ ಇದೆಯಾ ಇಲ್ಲ, ಈ ಒಂದು ಎಂಪ್ಲಾಯೀಸ್ಗಳನ್ನು ಹೈಯರ್ ಮಾಡ್ಕೊಂಡಿದ್ದಾರೆ, ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಆಗಿ NHM ಅಡಿಲಿ ತಗೊಂಡಿದ್ದಾರೆ, ವೆದರ್ ರಿಸಲ್ಟ್ ಬರ್ತಾ ಇದೆಯಾ ಇಲ್ಲ ಎನ್ನುವುದರ ಬಗ್ಗೆ ನೋಡಲಿಕ್ಕೆ ಒಂದು ಅನುವಾಗುವಂಥ ಒಂದು ಬೆಂಚ್ ಮಾರ್ಕ್ ಇದೆ. ಸೊ ಬೇಸ್ಡ್ ಆನ್ ದ್ಯಾಟ್ ಫಂಡಿಂಗ್ ಕೂಡ ಮಾಡ್ತಾರೆ. ಸೊ ಇದರಲ್ಲಿ ಕೀ ಕಾಂಪೊನೆಂಟ್ಸ್ ಆಫ್ ದ ಬೆಂಚ್ ಮಾರ್ಕ್ PBI ಫ್ರೇಮ್ವರ್ಕ್ ಏನಿದೆ ನೋಡೋಣ. ಪರ್ಫಾರ್ಮೆನ್ಸ್ ಮಾನಿಟರಿಂಗ್ ಆ್ಯಂಡ್ ರಿಪೋರ್ಟಿಂಗ್, ಪರ್ಫಾರ್ಮೆನ್ಸ್ ಮತ್ತು ಮಾನಿಟರಿಂಗ್ ಮತ್ತು ರಿಪೋರ್ಟಿಂಗ್ ಬಗ್ಗೆ ಇದೆ ಸ್ನೇಹಿತರೆ. 1ನೇ ಪಾಯಿಂಟ್, ಈಚ್ NHM ಎಂಪ್ಲಾಯೀಸ್ ರಿಕ್ವೈರ್ಡ್ ಟು ಡಾಕ್ಯುಮೆಂಟ್ ದೇರ್ ಅಚೀವ್ಮೆಂಟ್ ಆ್ಯಂಡ್ ಅಗೇನ್ಸ್ಟ್ ಸ್ಪೆಸಿಫೈಡ್ ಇಂಡಿಕೇಟರ್ಸ್ ಮಂತ್ಲಿ. ಅಂತಂದರೆ ಪ್ರತಿಯೊಂದು NHM ಎಂಪ್ಲಾಯಿ ಲಯಬಲ್ ಏನಾಗಿರುತ್ತದೆ ಅಂತಂದರೆ ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಡಾಕ್ಯುಮೆಂಟ್ ಕಂಪಲ್ಸರಿಯಾಗಿ ಮಾಡಬೇಕು. ಅಚೀವ್ಮೆಂಟ್ ಏನಿದೆ ಅಗೇನ್ಸ್ಟ್ ಸ್ಪೆಸಿಫೈಡ್ ಇಂಡಿಕೇಟರ್ಸ್ ಮಂತ್ಲಿ ಬೇಸಿಸಲ್ಲಿ ಮಾಡ್ತಾ ಹೋಗಬೇಕು ಸ್ನೇಹಿತರೆ. ಕ್ವಾರ್ಟರ್ಲಿ ಸಬ್ಮಿಷನ್ detailing task performed along with the justification must be provided to designated reporting official. Quarterly submission detailing task performed along with justification must be provided to designated reporting official.
ಸೊ ಕ್ವಾರ್ಟರ್ಲಿ ಸಬ್ಮಿಷನ್ಸ್ ಮಾಡಬೇಕು, ರಿಪೋರ್ಟ್ಸನ್ನು ಪ್ರೊವೈಡ್ ಮಾಡಬೇಕು. ಆಮೇಲೆ ರಿಪೋರ್ಟಿಂಗ್ ಆಫಿಷಿಯಲ್ ವ್ಯಾಲಿಡೇಟ್ ದೀಸ್ ಸಬ್ಮಿಷನ್ಸ್ ಆ್ಯಂಡ್ ಐಡೆಂಟಿಫೈ ಇಂಡಿವಿಜುವಲ್ಸ್ ನಾಟ್ ಮೀಟಿಂಗ್ ದ ಬೆಂಚ್ ಮಾರ್ಕ್. ಬೇಸ್ಡ್ ಆನ್ ದ ಬೆಂಚ್ ಮಾರ್ಕ್ ವೆದರ್ ದ ಎಂಪ್ಲಾಯಿ ಮೀಟಿಂಗ್ ದ ಕ್ರೈಟೇರಿಯಾ, ಅಂದರೆ ಬೆಂಚ್ ಮಾರ್ಕ್ ಏನು ಸೆಟ್ ಮಾಡಿದ್ದಾರೆ ಆ ಒಂದು ಫುಲ್ಫಿಲ್ ಮಾಡ್ತಾ ಇದ್ದಾರೆ ಇಲ್ಲ ಎನ್ನುವುದರ ಬಗ್ಗೆ ಪ್ರತಿಯೊಂದು ಎಂಪ್ಲಾಯಿ ಇಂಡಿವಿಜುವಲ್ ಆದಂತಹ ಈ ಒಂದು ಮೀಟಿಂಗ್ ತಗೊಂಡು ವೆದರ್ ದೇ ಆರ್ ಕಂಪ್ಲೀಟಿಂಗ್ ದ ಬೆಂಚ್ ಮಾರ್ಕ್ ಇಲ್ಲ ಅನ್ನೋದರ ಬಗ್ಗೆ ಅವಲೋಕನೆ ಮಾಡುವುದರ ಒಂದಾಗುತ್ತೆ ಸ್ನೇಹಿತರೆ. ತದನಂತರ ಎರಡನೇ ಪಾಯಿಂಟ್ ಬಂದು ಕಾನ್ಸಿಕ್ವೆನ್ಸಸ್ ಆಫ್ ನಾನ್ ಕಂಪ್ಲಯನ್ಸ್ ಎನ್ ಸಿಸ್ ಏನಿದ್ದಾವೆ, ಕಾನ್ಸಿಕ್ವೆನ್ಸಸ್ ಏನಿದ್ದಾವೆ, ಪ್ರಾಬ್ಲಮ್ಸ್ಗಳೇನಿದ್ದಾವೆ ಅದರ ಬಗ್ಗೆ. ಎಂಪ್ಲಾಯೀಸ್ ಫೇಲಿಂಗ್ ಟು ಮೀಟ್ ದ ಬೆಂಚ್ ಮಾರ್ಕ್ ಇನ್ ದಿ ಫಸ್ಟ್ ಕ್ವಾರ್ಟರ್ ಏಪ್ರಿಲ್ ಟು ಜೂನ್ ಆರ್ ಎಕ್ಸ್ಪೆಕ್ಟೆಡ್ ಟು ಅಡ್ರೆಸ್ ದ ಬ್ಯಾಕ್ಲಾಗ್ ಇನ್ ದ ಸಬ್ಸ್ಕ್ವಿಯೆಂಟ್ ಕ್ವಾರ್ಟರ್. ಅಂತಂದರೆ ಒಂದು ವರ್ಷದಲ್ಲಿ 4 ಕ್ವಾರ್ಟರ್ ಮಾಡಿಕೊಂಡು, ಅಂತಂದರೆ 3 ತಿಂಗಳಿಗೊಮ್ಮೆ ಏಪ್ರಿಲಿಂದ ಜೂನ್ವರೆಗೆ ಎಕ್ಸ್ಪೆಕ್ಟೆಡ್ ಟು ಅಡ್ರೆಸ್ ದ ಬ್ಯಾಕ್ಲಾಗ್. ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಯಾವ ರೀತಿ ನಾವು ಸರಿಪಡಿಸಬೇಕು ಎನ್ನುವುದರ ಬಗ್ಗೆ ಇವರು ಅಡ್ರೆಸ್ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಗೆಳೆಯರೆ. ಸೊ ನೆಕ್ಸ್ಟ್ ಬಂದು ಪರ್ಸಿಸ್ಟೆಂಟ್ ನಾನ್ ಕಂಪ್ಲಯನ್ಸ್ ಓವರ್ 2 consecutive quarters may lead to generation of the report card by Ministry of Health and Family Welfare indicating ineligibility for NHM budgetary support. ಅಂತಂದರೆ ಪರ್ಸಿಸ್ಟೆಂಟ್ ನಾನ್ ಕಂಪ್ಲಯನ್ಸ್, ಕಂಟಿನ್ಯೂಸ್ಲಿ ಆಗಿ ನಾನ್ ಕಂಪ್ಲಯನ್ಸ್ ಇದ್ದಾರೆ, ಅವರು ಸೆಟ್ ಮಾಡಿದಂತಹ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡ್ತಾ ಇಲ್ಲ ಅಥವಾ ಮಾಡ್ತಾ ಇದ್ದಾರೆ ಬಟ್ ಅಪ್ ಟು ದ ಮಾರ್ಕ್ ಆಗಿ ಅವರು ಆ ಒಂದು ಪರ್ಟಿಕ್ಯುಲರ್ ಆದಂತಹ ಬೆಂಚ್ ಮಾರ್ಕನ್ನು ಇದು ಆಗ್ತಾ ಇಲ್ಲ ಅಂತಂದರೆ ಕ್ವಾರ್ಟರ್ ಮೇ ಲೀಡ್ ಟು ಜನರೇಷನ್ ಆಫ್ ರಿಪೋರ್ಟ್. ಅಂದರೆ ಎವ್ರಿ 3 ಮಂತ್ ರಿಪೋರ್ಟ್ ಜನ್ರೇಟ್ ಆಗ್ತಾ ಇದೆ. ಆದ ನಂತರ ಬೈ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಇಂಡಿಕೇಟಿಂಗ್ ಇನ್ಎಲಿಜಿಬಿಲಿಟಿ ಫಾರ್ NHM ಬಜೆಟ್ರಿ ಸಪೋರ್ಟ್. ಇನ್ ಕೇಸ್ ಇವರು ಪ್ರಾಪರಾಗಿ ನೆಗೆಟಿವ್ ಆಗಿ ಔಟ್ಕಮ್ ಹೋಗಿದೆ, ಔಟ್ಕಮ್ ಪ್ರಾಪರಾಗಿ ಬರ್ತಾ ಇಲ್ಲ ಅಂತಂದರೆ ಅವರು ಈ ಒಂದು ನ್ಯಾಷನಲ್ ಹೆಲ್ತ್ ಮಿಷನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ನಮ್ಮ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ MOHFW ಗೌರ್ಮೆಂಟ್ ಆಫ್ ಇಂಡಿಯಾ ರಿಪೋರ್ಟ್ ಸಲ್ಲಿಸಿ ಬಜೆಟ್ರಿ ಸಪೋರ್ಟ್ ಬಗ್ಗೆ ಪುನರ್ ಅವಲೋಕನೆ ಮಾಡಬೇಕಾಗುತ್ತದೆ ಅನ್ನುವಂಥ ಮಾತನ್ನು, ಮಹತ್ವದ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಂತಂದರೆ ಬೆಂಚ್ ಮಾರ್ಕ್ಸ್ NHSRCದವರು ಸೆಟ್ ಮಾಡಿದ್ದಾರೆ. ಎಂಪ್ಲಾಯಿಗಳನ್ನು ಅವರು ಪೇ ಮಾಡೋದು ಎಷ್ಟು, ಯಾವ ರೀತಿ ಇದು ಆಗಬೇಕು, ಅವರ ಸೆಟ್ ಕ್ರೈಟೀರಿಯಾ ಏನು, ಅವರು ಮಾಡುವಂಥ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅವರು ಮಾಡುವಂಥ ವರ್ಕ್ ಬೇಸ್ಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆನಾ ಇಲ್ಲ, ಒಂದು ವೇಳೆ ಚೆನ್ನಾಗಿಲ್ಲ ಅಂತಂದರೆ ಮತ್ತೆ ಯಾವ ರೀತಿ ನಾವು ಅದನ್ನು ರಿಸಲ್ಟ್ ಓರಿಯೆಂಟೆಡ್ ಕೆಲಸಗಳನ್ನು ಮಾಡಬೇಕೆನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ ಕೇಸ್ ಅದು ಮಾಡ್ತಾ ಇಲ್ಲ, ಕಾನ್ಸಿಕ್ಯೂಟಿವ್ ಆಗಿ ಎವ್ರಿ ಕ್ವಾರ್ಟರ್ಲಿ ಚೆಕ್ ಆಗ್ತಾ ಇದೆ ಬಟ್ ಅದು ಎಷ್ಟು ಔಟ್ಕಮ್ ಬರಬೇಕಾಗಿತ್ತು ಅಷ್ಟು ಔಟ್ಕಮ್ ಬರ್ತಾ ಇಲ್ಲ ಅಂತಂದರೆ ಅವರು ಈ ಒಂದು ಲೇ ಡೌನ್ ಅಥವಾ NHM ಬಜೆಟ್ರಿ ಸಪೋರ್ಟ್ ಇನ್ಎಲಿಜಿಬಿಲಿಟಿ ಟು NHM ಬಜೆಟ್ರಿ ಸಪೋರ್ಟ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಎಂಪ್ಲಾಯೀಸ್ ಫಾಲ್ಸ್ಲಿ ರಿಪೋರ್ಟೆಡ್ ಆಸ್ ಅ ಕಂಪ್ಲೈಂಟ್ ಬಟ್ ಫೌಂಡ್ ನಾನ್ ಕಂಪ್ಲೈಂಟ್ ಮೇ ಫೇಸ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ಸ್. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಕೆಲಸ ಇಲ್ಲ ಬಟ್ ಆದರೂ ಸಹ ಎಂಪ್ಲಾಯಿಗಳನ್ನು ಥೆರಾಟಿಕಲ್ ಆಗಿ ಅಥವಾ ಯಾವುದೇ ರಿಪೋರ್ಟ್ರೆ ಫೇಕ್ ರಿಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ನಾವು ಜಸ್ಟ್ ಫುಲ್ಫಿಲ್ ಮಾಡುವುದಕ್ಕೆ ಬೆಂಚ್ ಮಾರ್ಕನ್ನು ಫುಲ್ಫಿಲ್ ಮಾಡುವುದಕ್ಕೆ ಫೋರ್ಜರಿಯಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಅಂತಹ ಒಂದು NHM ಅಡಿಯಲ್ಲಿ ಕೆಲಸ ಮಾಡುವಂತಹ ಎಂಪ್ಲಾಯಿ ಮೇಲೆ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೆಗೆದುಕೊಳ್ಳಲಾಗುವುದು ಎನ್ನುವಂಥ ಮಾತನ್ನು 2ನೇ ಪಾಯಿಂಟಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ 3ನೇ ಪಾಯಿಂಟ್ ಬಂದು ಇಲಿಸ್ಟ್ರೇಟಿವ್ ಬೆಂಚ್ ಮಾರ್ಕ್ ಫಾರ್ ಸ್ಪೆಸಿಫಿಕ್ ರೂಲ್ಸ್. ಇಲಿಸ್ಟ್ರೇಟಿವ್ ಬೆಂಚ್ ಮಾರ್ಕ್ ಸ್ಪೆಸಿಫಿಕ್ ರೂಲ್ಗೆ ಸ್ಪೆಸಿಫಿಕ್ ಆದಂಥ ಒಂದು ಬೆಂಚ್ ಮಾರ್ಕನ್ನು ಸೆಟ್ ಮಾಡೋದು ಸ್ಟೇಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆರ್ ಮ್ಯಾನೇಜರ್ಗಳಿಗೆ. ಪ್ರಿಪೇರ್ ದ ಆ್ಯನ್ಯುವಲ್ ಹೆಲ್ತ್ ಆ್ಯಕ್ಷನ್ ಪ್ಲ್ಯಾನ್ ಬೈ ಸೆಪ್ಟೆಂಬರ್ 100% ಕಂಪ್ಲಯನ್ಸ್. ಈ ಒಂದು ಸ್ಟೇಟ್ ಕೋಆರ್ಡಿನೇಟರ್ಗಳು ಅಥವಾ ಮ್ಯಾನೇಜರ್ಗಳಿಗೆ ಪ್ರಿಪೇರ್ ಆ್ಯನ್ಯುವಲ್ ಹೆಲ್ತ್ ಆ್ಯಕ್ಷನ್ ಪ್ಲ್ಯಾನ್ ಬೈ ದ ಸೆಪ್ಟೆಂಬರು 100% ಕಂಪ್ಲಯನ್ಸ್ ಯಾವ ರೀತಿ ಆಗಬೇಕು ಎನ್ನುವಂಥದ್ದು. ಪ್ರತಿ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ 100% ಕಂಪ್ಲಯನ್ಸ್ ಯಾವ ರೀತಿ ಆಗಬೇಕು ಅನ್ನೋದು ಸ್ಟೇಟ್ ಹೆಲ್ತ್ ಆ್ಯಕ್ಷನ್ ಪ್ಲ್ಯಾನನ್ನು ರೆಡಿ ಮಾಡ್ಕೋಬೇಕು. ತದನಂತರ ಕಂಡಕ್ಟ್ ಅಟ್ಲೀಸ್ಟ್ 1 ಸ್ಟೇಟ್ ಲೆವೆಲ್ ರಿವ್ಯೂ ಮೀಟಿಂಗ್ ಪರ್ ಮಂತ್ 80% ಕಂಪ್ಲಯನ್ಸ್. ಕಂಡಕ್ಟ್ ಮಾಡುವುದು ಅಂದರೆ ಸುಮಾರು 31 ರಾಜ್ಯಗಳಿದ್ದಾವೆ. ಒಂದು ರಾಜ್ಯದ ಮ್ಯಾನೇಜರ್ ಆಗಲಿ ಅಥವಾ ಸ್ಟೇಟ್ ಕನ್ಸಲ್ಟೆಂಟ್ ಆಗಲಿ ಅವರ ಜೊತೆ
ಈ ಒಂದು ರಿವ್ಯೂ ಮೀಟಿಂಗ್ ಮಾಡಿಕೊಂಡು ವೆದರ್ 80% ಕಂಪ್ಲೈನ್ಸ್ ಫುಲ್ಫಿಲ್ ಆಗ್ತಾ ಇದೆನಾ ಇಲ್ಲ ಎನ್ನುವುದರ ಬಗ್ಗೆ ಚರ್ಚೆ ಮಾಡೋದು, ಮೀಟಿಂಗ್ ಮಾಡೋದು, ಪ್ರೋಗ್ರೆಸ್ ರಿಪೋರ್ಟ್ ತೆಗೆದುಕೊಳ್ಳುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಅಂಡರ್ಟೇಕ್ ಎ ಮಿನಿಮಮ್ ಆಫ್ 4 ಡಿಸ್ಟ್ರಿಕ್ಟ್ ವಿಸಿಟ್ಸ್ ಮಂತ್ಲಿ 80% ಕಂಪ್ಲಯನ್ಸ್. ಅಂಡರ್ಟೇಕ್ ಎ ಮಿನಿಮಮ್ ಆಫ್ 4 ಡಿಸ್ಟ್ರಿಕ್ಟ್ ವಿಸಿಟ್ಸ್ ಮಂತ್ಲಿ ಎಟ್ 80% ಕಂಪ್ಲಯನ್ಸ್ ಅಂತಂದರೆ ಮಿನಿಮಮ್ ಪರ್ ಮಂತ್ 4 ಡಿಸ್ಟಿಕ್ಕನ್ನು ಇವರು ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ 80% ಕಾರ್ಯಪ್ರವರ್ತರಿದ್ದಾರಾ ಇಲ್ಲ ಎನ್ನುವುದರ ಬಗ್ಗೆ ಕಾಲಕ್ಕೆ ಫೀಡ್ಬ್ಯಾಕ್ ತೆಗೆದುಕೊಳ್ಳುವುದು ಎನ್ನುವುದರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸಬ್ಮಿಟ್ ಪ್ರೋಗ್ರೆಸ್ ರಿಪೋರ್ಟ್ ಟು MOHFW ಬೈ 15th ಆಫ್ ಈಚ್ ಮಂತ್ 80% ಕಂಪ್ಲಯನ್ಸ್. ಎವ್ರಿ ಮಂತ್ 15 ಮಟ ನಾವು MOHFWಗೆ ನಮ್ಮ ಪ್ರೋಗ್ರೆಸ್ ರಿಪೋರ್ಟನ್ನು ಕಳಿಸಿಕೊಡುವುದರ ಬಗ್ಗೆ ಹೇಳ್ತಾ ಇದ್ದಾರೆ. ಡಾಕ್ಯುಮೆಂಟ್ ಅಟ್ಲೀಸ್ಟ್ 1 ಬೆಸ್ಟ್ ಪ್ರಾಕ್ಟೀಸ್ ಆರ್ ಸಕ್ಸಸ್ ಸ್ಟೋರಿ ಆ್ಯನ್ಯುವಲ್ಲಿ 100% ಕಂಪ್ಲಯನ್ಸ್. ಮತ್ತು ಪ್ರತಿಯೊಂದು ಡಿಸ್ಟಿಕ್ಕಿಂದ ಅಥವಾ ಒಂದೊಂದು ರಾಜ್ಯದಿಂದ ಒಂದೊಂದು ಅಥವಾ ಒಂದು ಎಕ್ಸಾಂಪಲ್ ಯಾರು ಸೆಟ್ ಮಾಡಿದ್ದಾರೆ ಅಂಥವರುಗಳನ್ನು 100% ಕಂಪ್ಲಯನ್ಸ್ ಮಾಡಿದ್ದಾರೆ. ಬೇಸ್ಡ್ ಆನ್ ನಮ್ಮ NHSRCಯ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಆ ಒಂದು ಸಕ್ಸಸ್ ಸ್ಟೋರಿ ಆ್ಯನ್ಯುವಲ್ಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋಣ, ಇಂಪ್ಲಿಮೆಂಟೇಷನ್ ಅಕ್ರಾಸ್ ಸ್ಟೇಟ್ಸಲ್ಲಿ ಯಾವ ರೀತಿ ಮಾಡಬೇಕು ಎನ್ನುವುದರ ಬಗ್ಗೆ ಬನ್ನಿ ನೋಡೋಣ ಸ್ನೇಹಿತರೆ. ವೈಲ್ NHSRC ಪ್ರೊವೈಡ್ಸ್ ಎ ಸ್ಟ್ಯಾಂಡರ್ಡೈಸ್ಡ್ ಫ್ರೇಮ್ವರ್ಕ್, ಇಂಡಿವಿಜುವಲ್ ಸ್ಟೇಟ್ಸ್ ಆರ್ ಎನ್ಕರೇಜ್ ಟು ಅಡಾಪ್ಟ್ ಆ್ಯಂಡ್ ಇಂಪ್ಲಿಮೆಂಟ್ ದೀಸ್ ಬೆಂಚ್ ಮಾರ್ಕ್ಸ್ ಬೇಸ್ಡ್ ಆನ್ ಲೋಕಲ್ ಕಾಂಟೆಕ್ಸ್ಟ್ ಆ್ಯಂಡ್ priorities. For instance, the state of Mizoram emphasizes leveraging PBI to enhance performance and foster team spirit among healthcare workers. So NHRCC provide in standard framework. ಪ್ರತಿಯೊಂದು ರಾಜ್ಯಗಳಿಗೆ NHSRC ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಭಾರತ ಸರ್ಕಾರದ ವತಿಯಿಂದ NHSRC ಪ್ರೊವೈಡ್ ಸ್ಟ್ಯಾಂಡರ್ಡ್ ಫ್ರೇಮ್ವರ್ಕ್ ಫಾರ್ ಇಂಡಿವಿಜುವಲ್ ಸ್ಟೇಟ್. ಪ್ರತಿಯೊಂದು ರಾಜ್ಯಗಳಿಗೆ ಸ್ಟ್ಯಾಂಡರ್ಡ್ ಫ್ರೇಮ್ವರ್ಕನ್ನು ಕೊಡಲಾಗಿದೆ ಸ್ನೇಹಿತರೆ. ಎನ್ಕರೇಜ್ ಟು ಅಡಾಪ್ಟ್ ಆ್ಯಂಡ್ ಇಂಪ್ಲಿಮೆಂಟ್ ದೀಸ್ ಬೆಂಚ್ ಮಾರ್ಕ್ಸ್. ಸೊ ಆಯಾ ರಾಜ್ಯಗಳಿಗೆ ಬೆಂಚ್ ಮಾರ್ಕನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಎನ್ಕರೇಜ್ ಟು ಇಂಪ್ಲಿಮೆಂಟ್ ಎನ್ನುವಂಥ ಮಾತನ್ನು. ಸೊ ಸ್ನೇಹಿತರೆ, ಈ ಬೆಂಚ್ ಮಾರ್ಕ್ ಬಗ್ಗೆ ಬೇಸ್ಡ್ ಆನ್ ದ ಲೋಕಲ್ ಕಾಂಟೆಕ್ಸ್ಟ್ ಯಾವುದಿದೆ, ಪ್ರಿಯಾರಿಟೀಸ್ ಏನೇನಿದ್ದಾವೆ ಅದನ್ನು ಫಸ್ಟ್ ಅಡ್ರೆಸ್ ಮಾಡುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ NHSRCಯ ಗೈಡ್ಲೈನ್ಸ್ ಪ್ರಕಾರ. ಫಾರ್ ಇನ್ಸ್ಟೆನ್ಸ್, ದ ಸ್ಟೇಟ್ ಲೈಕ್ state of Mizoram emphasize the leveraging performance-based incentives to the enhance performance and foster team spirit among healthcare workers. ಎಕ್ಸಾಂಪಲ್ ನೋಡಬೇಕಾದ್ರೆ ಮಿಜೋರಂ ಸ್ಟೇಟು ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ ತೊಗೊಂಡು ಬಂದು ಅಲ್ಲಿ ಇರುವಂಥ ಈ ಒಂದು NHM ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂಥ ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ಗಳಿಗೆ ಹುರಿದುಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಸೊ ದ್ಯಾಟ್ ವಿ ಕ್ಯಾನ್ ಗೆಟ್ ಗುಡ್ ರಿಸಲ್ಟ್ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆಕ್ಸೆಸ್ ಡೀಟೇಲ್ ಗೈಡ್ಲೈನ್ಸ್ ಫಾರ್ ಎ ಕಂಪ್ರಹೆನ್ಸಿವ್ ಇನ್ಫಾರ್ಮೇಷನ್ ಆನ್ ರೋಲ್ ಸ್ಪೆಸಿಫಿಕ್ ಬೆಂಚ್ ಮಾರ್ಕ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜೀಸ್. ರೆಫರ್ ಟು ದಿ NHSRC ಆಫಿಷಿಯಲ್ ಡಾಕ್ಯುಮೆಂಟ್ ಮಿನಿಮಮ್ ಪರ್ಫಾರ್ಮೆನ್ಸ್ ಬೆಂಚ್ ಮಾರ್ಕ್ 2019 ಅಂತಂದರೆ ಕಾಂಪ್ರಹೆನ್ಸಿವ್ ಇನ್ಫಾರ್ಮೇಷನ್, ರೂಲ್ ಸ್ಪೆಸಿಫಿಕ್ ಬೆಂಚ್ ಮಾರ್ಕ್ ಏನಿದ್ದಾವೆ, ಇಂಪ್ಲಿಮೆಂಟೇಷನ್ ಆಫ್ ಸ್ಟ್ರಾಟಜೀಸ್ ಯಾವ ರೀತಿ ಮಾಡಬೇಕು. ರೆಫರ್ ದ NHSRC ಆಫಿಷಿಯಲ್ ಡಾಕ್ಯುಮೆಂಟ್ ಅಂತಂದರೆ NHRC ವತಿಯಿಂದ ಬರುವಂತಹ ಆಫಿಷಿಯಲ್ ಡಾಕ್ಯುಮೆಂಟನ್ನು ರೆಫರ್ ಮಾಡಿಕೊಂಡು ಈ ಒಂದು MPB ಮಿನಿಮಮ್ ಪರ್ಫಾರ್ಮೆನ್ಸ್ ಬೆಂಚ್ ಮಾರ್ಕ್ 2019 ರೆಫರ್ ಮಾಡುವಂತೆ ಸಲಹೆಯನ್ನು ನೀಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇಷ್ಟೆಲ್ಲವುಗಳನ್ನು ನಾವು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಕಾರಣ ಇಷ್ಟೇ ಏನು ಅಂತಂದರೆ, ಈ ಒಂದು ಬಂದಿದೆ ಈಗ PBI ಪರ್ಫಾರ್ಮೆನ್ಸ್ ಬೆಂಚ್ ಮಾರ್ಕ್ ಇಂಡಿಕೇಟರ್ ಎನ್ನುವಂಥದ್ದು ಏನಾಗ್ತಾ ಇದೆ, ಒಂದು ಗೊಂದಲದಲ್ಲಿದ್ದಾರೆ ಸ್ನೇಹಿತರೆ. ಸುಮಾರು 3 ತಿಂಗಳಿಂದ ಯಾರಿಗೂ ಸ್ಯಾಲ್ರಿ ಸಿಗಲಿಲ್ಲ. ಸೊ ಗೈಡ್ಲೈನ್ಸ್ಗೋಸ್ಕರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೈಡ್ಲೈನ್ಸ್ಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ಗೆ ಪತ್ರವನ್ನು ಬರೆದಿದ್ದಾರೆ ಸ್ನೇಹಿತರೆ. NHSRC ಅವರಿಗೆ ಪತ್ರ ಬರೆದಿದ್ದಾರೆ. NHSRC ಅಂತಂದರೆ ನ್ಯಾಷನಲ್ ಹೆಲ್ತ್ ಸಿಸ್ಟಮ್ ರಿಸೋರ್ಸ್ ಸೆಂಟರ್. ಸೊ ಈಗ ನೆಕ್ಸ್ಟ್ ಏನು ಆಗಬೇಕು ಯಾರಿಗೂ ಗೊತ್ತಾಗ್ತಾ ಇಲ್ಲ. NHMದ ಪರ್ಫಾರ್ಮೆನ್ಸ್ ನೋಡ್ಕೋಬೇಕು, ಏನು ಸ್ಟ್ರಾಟಜೀಸ್ ಇದ್ದಾವೆ, ಏನು ಗೈಡ್ಲೈನ್ಸ್ ಅವರು ಕೊಡ್ತಾ ಇದ್ದಾರೆ. ಆಮೇಲೆ ನಾವು
ಯಾವ್ಯಾವ ಸೆಟ್ ಗೈಡ್ಲೈನ್ಸ್ ಬೆಂಚ್ ಮಾರ್ಕನ್ನು ಅವರು ಹಾಕಿದ್ದಾರೆ, ಅದನ್ನು ಯಾವ ರೀತಿ ನಾವು ಕಂಪ್ಲೈನ್ಸ್ ಆಗ್ತಾಯಿದ್ದೀವಿ. 100% ವರ್ಕ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ 80% ಫೀಡ್ಬ್ಯಾಕನ್ನು ಪ್ರಾಪರಾಗಿ ನಾವು ಕೊಡ್ತಾ ಇದ್ದೀವಾ ಇಲ್ಲ ಎನ್ನುವುದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಒಂದು ಆಗು ಹೋಗು ಏನಿರುತ್ತೆ ಎನ್ನುವುದರ ಬಗ್ಗೆ ಶೀಘ್ರದಲ್ಲೇ ಏನಾದರೂ ಹೊಸ ಸುದ್ದಿ ಬರಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಒಟ್ಟಾರೆ ಹೇಳಬೇಕಾದ್ರೆ ಎವ್ರಿ ಇಯರ್ ಕಾಂಟ್ರಾಕ್ಚುಯಲ್ ಎಂಪ್ಲಾಯರ್ ಇದ್ದಾರೆ NHM ಅಡಿಯಲ್ಲಿ ಕೆಲಸ ಮಾಡೋರು. ಫಾರ್ ಎಕ್ಸಾಂಪಲ್ ನರ್ಸಸ್ಗಳಾಗಲಿ ಅಥವಾ CHOಸ್ಗಳಾಗಲಿ ಅಥವಾ ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ ಅಥವಾ ಮತ್ತಿನ್ಯಾರು ಈ ಒಂದು NHM ಅಡಿಯಲ್ಲಿ ಕೆಲಸ ಮಾಡುವಂತಹ ಫೀಲ್ಡ್ ಸ್ಟಾಫ್ಗಳಾಗಲಿ, ಯಾರೇ ಆಗಲಿ ಅವರ ಒಂದು ಪರ್ಫಾರ್ಮೆನ್ಸ್ ಬೇಸ್ ಇನ್ಸೆಂಟಿವ್ ಅಥವಾ ಪರ್ಫಾರ್ಮೆನ್ಸ್ ಬೆಂಚ್ ಮಾರ್ಕ್ ಇಂಡಿಕೇಟರ್ ಏನಿದ್ದಾವೆ ಆ ಒಂದು ಇಂಡಿಕೇಟರಲ್ಲಿ ಕಂಪ್ಲೈನ್ಸ್ ಆಗ್ತಾ ಇದೆಯಾ ಇಲ್ಲ ಎನ್ನುವುದರ ಬಗ್ಗೆ ಖಚಿತಪಡಿಸಿಕೊಂಡು ಅವರ ಒಂದು ಕಾಂಟ್ರ್ಯಾಕ್ಟ್ ಮುಂದುವರುವಂತಹ ಒಂದು ಆಯಾಮವನ್ನು ಬಡಿಸಲಿಕ್ಕೆ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ದ್ಯಾಟ್ ಯಾರು ಪರ್ಫಾರ್ಮೆನ್ಸ್ ಪ್ರಾಪರಾಗಿ ಮಾಡಿದ್ದಾರೆ ಅಂಥವರುಗಳನ್ನು ಕಂಟಿನ್ಯೂ ಮಾಡುವುದು, ಅಥವಾ ಯಾರು ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡಲಿಲ್ಲ ಅಂತಂದರೆ ಅಂಥವರುಗಳನ್ನು ಕೈ ಬಿಡುವುದು ಎಂಬುದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ. ಇದೀ ಕರ್ನಾಟಕ ರಾಜ್ಯದಲ್ಲಿ NHM ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಸ್ಟಾಫ್ಗಳು ಗೊಂದಲದಲ್ಲಿದ್ದಾರೆ. ಏನಾಗುತ್ತೆ ವಾಟ್ ಈಸ್ ನೆಕ್ಸ್ಟ್, ಏನು ನಮ್ಮ ಫ್ಯೂಚರು, ಏನು ನಮ್ಮ ಭವಿಷ್ಯ ಅನ್ನೋದರ ಬಗ್ಗೆ ಅವರೆಲ್ಲರೂ ಕನ್ಫ್ಯೂಷನಲ್ಲಿದ್ದಾರೆ ಸ್ನೇಹಿತರೆ. ಸೊ ಎನಿವೇ ಕಾದು ನೋಡೋಣ. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. NHSRC ಇವಾಗ ಲೆಟ್ರ್ ಆಲ್ರೆಡಿ ನಾವು ನಿನ್ನೆ ಆಗಿದಂಥ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅದರ ಅನ್ವಯ ಏನು ಅಂತಂದರೆ ನವದೆಹಲಿಗೆ ಲೆಟರ್ ರವಾನಿಸಿದ್ದಾರೆ, ಪತ್ರ ಬರೆದು ನೆಕ್ಸ್ಟ್ ಏನು ಅನ್ನೋದರ ಬಗ್ಗೆ ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಪರ್ಫಾರ್ಮೆನ್ಸ್ ಬೆಂಚ್ ಮಾರ್ಕ್ ಇಂಡಿಕೇಟರ್ ಏನಿರುತ್ತೆ, ಹೊಸ ಒಂದು ಫೀಡ್ಬ್ಯಾಕ್ ಏನು ಬರುತ್ತೆ, ರಿಪ್ಲೈ ಏನು ಬರುತ್ತೆ, ಬೇಸ್ಡ್ ಆನ್ ದ್ಯಾಟ್ ಮುಂದಿನ ಆಗು ಹೋಗುಗಳನ್ನು ನಿರ್ಣಯವಾಗುತ್ತದೆ ಎನ್ನುವಂಥ ಮಾತನ್ನು ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪೇಷನ್ಸಿಂದ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸೊ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಈ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನು ನಿಮ್ಮೊಂದಿಗೆ ಹಂಚಬೇಕಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡೋದು ಮರೆಯಬೇಡಿ ಸ್ನೇಹಿತರೆ. ನಾನೇನಾದರೂ ಮಿಸ್ ಮಾಡ್ತಾ ಇದ್ದರೆ ಅದನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ನಿಮ್ಮ ಒಂದು ವ್ಯೂವನ್ನು ಅಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಕಾಮೆಂಟ್ ಮುಖಾಂತರ ತಿಳಿಸಿ ವೆದರ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದೆ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು, ಸೊ ದ್ಯಾಟ್ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಒಂದು ಅನುವಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.